ಎಲ್ರಿಗೂ ಗುಡ್ ಈವ್ನಿಂಗ್. ಟುಡೇ ವಿ ಡಿಸ್ಕಸ್ ಅಬೌಟ್ ಬ್ಯಾಂಕರ್ಸ್ ಆಲ್ಗರಿದಮ್ ಪ್ರಾಬ್ಲಮ್. ಸೊ ನಾವು ಈ ಕೊಟ್ಟಿರೋ ಅಂಥ ಪ್ರಾಬ್ಲಮ್ಗೆ ಹೇಗೆ ಬ್ಯಾಂಕರ್ಸ್ ಆಲ್ಗರಿದಮ್ನ ಅಪ್ಲೈ ಮಾಡಿ ಹೇಗೆ ಸೇಫ್ ಸೀಕ್ವೆನ್ಸ್ ಬರೆಯೋದು ಅಂತ ನೋಡೋಣ. ಫಸ್ಟ್ ನಮಗೆ ಪ್ರೋಸೆಸ್ ಕೊಟ್ಟಿದ್ದಾರೆ, ಅಲೋಕೇಶನ್ ಕೊಟ್ಟಿದ್ದಾರೆ, ಮ್ಯಾಗ್ಸ್ ಕೊಟ್ಟಿದ್ದಾರೆ, ಅವೈಲಬಲ್ 332 ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಫಸ್ಟು ನೀಡ್ ಫೈಂಡ್ ಔಟ್ ಮಾಡ್ಕೋಬೇಕು. ನೀಡ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ನೀಡ್ ಈಕ್ವಲ್ಸ್ ಟು ಮ್ಯಾಗ್ಸ್ ಮೈನಸ್ ಅಲೋಕೇಶನ್. ನೀಡ್ ಬರ್ಕೊಳ್ಳೋಣ. ಇಲ್ಲಿ ಮ್ಯಾಗ್ಸ್ ಮೈನಸ್ ಅಲೋಕೇಶನ್ ಅಂದರೆ 7 - 0 7, 5 - 1 4, 3 - 0 3. Next 3 - 2 1, 2 - 0 2, 2 - 0 2. Next 9 - 3 6, 0 - 0 0, 2 - 2 0, 2 - 2 0, 2 - 1 1, 2 - 1 1. Next 4 - 0 4, 3 - 0 3, 3 - 2 1. ಸೊ ಇವಾಗ ನಾವು ನೀಡ್ ಫೈಂಡ್ ಔಟ್ ಮಾಡಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇವಾಗ ನಾವು ಸೇಫ್ ಸೀಕ್ವೆನ್ಸ್ ಬರೀಬೇಕು. ಅದಕ್ಕೊಂದು ಆಲ್ಗರಿದಮ್ ಇದೆ. ಏನಂದರೆ ನೀಡ್ is lesser than or equals to, if need lesser than or equals to allocation, true, then allocation equals allocation plus available. ನಾವು ಅಲೋಕೇಶನ್ನ ವರ್ಕ್ ಅಂತ ಕೂಡ ಕರಿತೇವೆ. ಟ್ರೂ ಆದರೆ ಅಲೋಕೇಶನ್ ಪ್ಲಸ್ ಅವೈಲಬಲ್ ಮಾಡಬೇಕು. ಇವಾಗ ನಾವು ಎಲ್ಲ ಪ್ರೋಸೆಸ್ಗೂ ಇದನ್ನು ಅಪ್ಲೈ ಮಾಡಬೇಕು. ಫಸ್ಟ್ ನಾವು P0 ಮಾಡೋಣ. P0 ನೀಡ್ ಎಷ್ಟಿದೆ? 743. 743 ಲೆಸ್ಸರ್ ದನ್ ಆರ್ ಈಕ್ವಲ್ಸ್ ಟು ಅಲೋಕೇಶನ್. Sorry, not allocation, available. So need lesser than or equals to available means 332. Okay, 743 is lesser than or equals to 332? No. So this is a false. Next to P1. P1 ಏನಿದೆ? P1 ನೀಡ್ 122 ಇದೆ. ಈಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ಸ್ ಟು 332? ಎಸ್, ಟ್ರೂ ಆದರೆ ನಾವೇನು ಮಾಡಬೇಕು? ಅಲೋಕೇಶನ್ ಪ್ಲಸ್ ಅವೈಲಬಲ್ ನಮ್ದು ಎಷ್ಟಿದೆ? 332 ಪ್ಲಸ್ ಅಲೋಕೇಶನ್ ಎಷ್ಟಿದೆ? P1 ಅಲೋಕೇಶನ್ 200 ಇದೆ. ಸೊ ಇದನ್ನು ಆ್ಯಡ್ ಮಾಡಿದಾಗ 2 + 0 2, 3 + 0 3, 3 + 2 5, 532 ಈಸ್ ಅ ನೀವ್ ಅವೈಲಬಲ್. ನೆಕ್ಸ್ಟು ಇದು ಟ್ರೂ ಆದಷ್ಟಿಗೆ ನಾವು ಒಂದು ಕಡೆ ಸೇಫ್ ಸೀಕ್ವೆನ್ಸ್ ಅಂತ ಬರ್ಕೊಬಿಟ್ಟು, ಟ್ರೂ ಆದರೆ ಅಲ್ಲಿ P1 ಸೀಕ್ವೆನ್ಸ್ ಬರೀಬೇಕು. ನೆಕ್ಸ್ಟು P2 ಚೆಕ್ ಮಾಡ್ತೇವೆ. P2 ನೀಡ್ ಎಷ್ಟು? 600. 600 ಲೆಸ್ಸರ್ ದೆನ್ ಆರ್ ಈಕ್ವಲ್ಸ್ ಟು 532? ಫಾಲ್ಸ್. ನೆಕ್ಸ್ಟ್ ವಿ ಚೆಕ್ ಅಪ್ P3 ನೀಡ್ ಎಷ್ಟಿದೆ? 011. 011 lesser than or equals to 532?
ಟ್ರೂ. ದೆನ್ ಟ್ರೂ ಆದರೆ ಏನು ಮಾಡಬೇಕು, ಅವೈಲಬಲ್ ಎಷ್ಟಿದೆ 532 ಪ್ಲಸ್ P3ದು ಅಲೋಕೇಶನ್ ಏನು 211. 2 + 1 3, 3 + 1 4, 5 + 2 7, 743 is a leave available. 743. ಓಕೆ, ಇವಾಗ P3 ಆಯಿತು. ನೆಕ್ಸ್ಟ್ P4ದು ನೀಡ್ ಎಷ್ಟು 431 ಲೆಸ್ಸರ್ ದೆನ್ ಆರ್ ಈಕ್ವಲ್ಸ್ ಟು 743. ಟ್ರೂ. ದೆನ್ 743 ಅವೈಲಬಲ್ ಪ್ಲಸ್ ಅಲೋಕೇಶನ್. P4ದು ಅಲೋಕೇಶನ್ ಎಷ್ಟು 002. 3 + 2 5, 4 7. This is a leave available. 745. ನೆಕ್ಸ್ಟು ನಮ್ಗೆ ಯಾವುದಾವುದು ಟಿಕ್ ಬಂತು, P1 ಫಸ್ಟ್ P1 ಟ್ರೂ ಬಂತು. ನೆಕ್ಸ್ಟ್ P3 ಟ್ರೂ ಬಂತು. ನೆಕ್ಸ್ಟ್ P4 ಟ್ರೂ ಬಂತು. ನೆಕ್ಸ್ಟ್ ನಮಗೆ ಸಿಕ್ಕಿದ್ದು 3, ಬಟ್ ನಮಗೆ ಪ್ರೋಸೆಸ್ ಇರೋದು 1 2 3 4 5. ಸೊ ಇನ್ನು 2 ಬೇಕು. ಸೊ ಮತ್ತೆ ನಾವು ಫಸ್ಟಿಂದ ಹೋಗ್ತೀವಿ. ಇವಾಗ ಫಸ್ಟ್ ನಮಗೆ P0 ಫಾಲ್ಸ್ ಬಂತು. ಸೊ P0ನ ಮತ್ತೆ ಮಾಡ್ತೀವಿ. ಇವಾಗ P0 ನೀಡ್ ಎಷ್ಟು 743 ಲೆಸರ್ ದೆನ್ ಆರ್ ರಿಕ್ವೆಸ್ಟ್. ನಮ್ಮ ನೀವ್ ಅವೈಲಬಲ್ ಎಷ್ಟು 745. ದಿಸ್ ಈಸ್ ಬಿಕಮ್ ದ ಟ್ರೂ. ನೆಕ್ಸ್ಟ್ ಸೇಫ್ ಸೀಕ್ವೆನ್ಸಲ್ಲಿ P0 ಬರುತ್ತೆ. ನೆಕ್ಸ್ಟ್ ನಮಗೆ ಫಾಲ್ಸ್ ಬಂದಿರೋದು ಯಾವುದು P2 ನೀಡ್ ಎಷ್ಟು 600 ಲೆಸ್ಸರ್ ದೆನ್ ಆರ್ ಓಕೆ ಸಾರಿ ಟ್ರೂ ಬಂದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ ನಾನು. 745 ಪ್ಲಸ್ P0 allocation. P0 allocation is 010. 5 + 0 5, 4 + 1 5, 707. 755 is a leave available. Okay. Next we go to P2. P2 need ಎಷ್ಟು 600. P2 need ಎಷ್ಟು 600 ಲೆಸ್ಸರ್ ದೆನ್ ಆರ್ ಈಕ್ವಲ್ಸ್ ಟು 755. ಟ್ರೂ. ನೆಕ್ಸ್ಟ್ ಸೇಫ್ ಸೀಕ್ವೆನ್ಸಲ್ಲಿ P2 ಬರುತ್ತೆ. ಟ್ರೂ ಆದರೆ ಏನು ಮಾಡಬೇಕು 755 ಪ್ಲಸ್ P2 allocation is 302. 5 + 2 7, 5, 7 + 3 10. This is a last available. ನೆಕ್ಸ್ಟ್ ನಾವು ಲಾಸ್ಟ್ಲಿ ಸೇಫ್ ಸೀಕ್ವೆನ್ಸ್ನ ಬರೀಬೇಕು. ಸೇಫ್ ಸೀಕ್ವೆನ್ಸ್ ಈಸ್ P1, P3, P4, P0, P2. This is the final safe sequence. Thank you for watching.